ಆಗಲಿ. ಶರಣಶ್ರೀ ಬಸನಗೌಡ ಹರಿನಾಳ್, ಅಧ್ಯಕ್ಷರು ಜಾಗತಿಕ ಲಿಂಗಾಯತ ಮಹಾಸಭಾ ವಿಜಯಪುರ್. ಶರಣಶ್ರೀ ಭೀಮು ಬಡಿಗೇರ್, ಸಮಾಜ ಸೇವಕರು ಅಥಣಿ. ದಯಮಾಡಿ ಅತಿಥಿವರ್ಯರು ವೇದಿಕೆಯನ್ನು ಅಲಂಕರಿಸಿಕೊಳ್ಬೇಕೆಂದು ಈ ಮೂಲಕ ತಮ್ಮಲ್ಲಿ ಕಳಕಳಿಯ ಮನವಿಯನ್ನ ಮಾಡ್ತಾ ಇದ್ದೇವೆ. ಹಾಗೆಯೇ ಭಾವಕ್ಕೆ ಶರಣು ಬಸವ ಸಂಸ್ಕೃತಿ ಮೇಳದ ದೈವ ಸಂಕುಲಕ್ಕೆ ಸಾವಿರದ ಶರಣು, ಸಾವಿರದ ಶರಣು. ವಚನದ ವೇದಿಕೆಗೆ ಕರೆತಂದ ಶ್ರೇಯಸ್ಸು ಗುರುಮಾಂತ ಅಪ್ಪಗಳ ಶ್ರೇಯಸ್ಸು ಸಲ್ತದೆ. ಅವರು ನನ್ನನ್ನು ಈ ದಾರಿಯಲ್ಲಿ ಮುನ್ನಡೆಸಿದ್ದಾರೆ. ಈ ಅಭಿಮಾನದ 4 ಮಾತುಗಳನ್ನ ಪೂಜ್ಯರ ಪದತಲಕ್ಕೆ ಸಮರ್ಪಿಸ್ತಾ, ಆತ್ಮೀಯರೇ, ಇವತ್ತು ಉದ್ಘಾಟನೆಯನ್ನಗೊಳಿಸಲಿರುವ BL ಪಾಟೀಲ್ ಕುರಿತಾಗಿ ನನಗಿಂತಲೂ ಹೆಚ್ಚು ನಿಮಗೆ ಗೊತ್ತು. ಗುರುಮಾಂತ ಅಪ್ಪಗಳು ಅಂದಾಗಲೆಲ್ಲ, ಇಳಕಲ್ಲ ಅಪ್ಪಗಳು ಅಂದಾಗಲೆಲ್ಲ ಅವರ ಇನ್ನೊಂದು ಇಚ್ಛಾಶಕ್ತಿಯ ಸೇವಾ ಕಾರ್ಯ ನೆನಪಾಗೋದು ನಮಗೆ ಮಲಾಬಾದದ ದೇವದಾಸಿ ವಿಮೋಚನಾ ಸಂಸ್ಥೆ. ನಮ್ಮ ಗುರುಗಳು ಏನು ಕನಸು ಕಂಡಿದ್ರು ಅದನ್ನ ಸಾಕ್ಷಾತ್ಕಾರದ ರೂಪವಾಗಿ ಶಿಷ್ಯ ಸಾಧಿಸೋದ್ರ ಮೂಲಕ ಈ ಜಗತ್ತಿನ ಜನ ಏನೇ ಅನ್ನಲಿ, ನಾನು ಮಾತ್ರ ಗುರು ಹೇಳಿದ, ಗುರುಗಳು ಆದೇಶ ಮಾಡಿದ ವಚನವನ್ನ ಪರಿಪಾಲಿಸಬೇಕು ಅಂತ ಹೇಳಿ ವ್ರತವಾಗಿ ಕಳೆದ 50 ವರ್ಷಗಳಿಂದ ನಿರಂತರವಾಗಿ ಆ ಮಹಾಕಾರ್ಯದಲ್ಲಿ ತೊಡಗಿ ತಮ್ಮ ಸೇವೆಗೆ ಮಾಡುತ್ತಿರುವಂತಹ ಅಥಣೇಶ ಅಂಕಿತ ಪುಸ್ತಕ ಪ್ರಶಸ್ತಿಗೆ 10,000 ರೂಪಾಯಿಗಳ ನಗದು ಪುರಸ್ಕಾರ, ಸ್ವರ್ಣಕಲ್ಪ, ಸ್ಮೃತಿ ಚಿಹ್ನೆಯನ್ನ ನೀಡುವಂತಹ ಸಂದರ್ಭದಲ್ಲಿ ನಾವುಗಳೆಂದು ಸಾಕ್ಷಿಯಾಗ್ತಾ ಇದ್ದೇವೆ. ತಮ್ಮ ಒಂದು ಜೋರು ಚಪ್ಪಾಳೆ ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಬೇಕು ಹಾಗೆ ಅಂತ ವಿನಂತಿಸ್ತಾ ಇದ್ದೀನಿ. ಶರಣಶ್ರೀ ವೀರಣ್ಣವಾದಿಯವರು ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ಗುರುಗಳಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇವರು ಪ್ರಕಟಿಸಿರುವ ಹಲವು ಪುಸ್ತಕಗಳಿಂದ ಇವತ್ತು ಅಖಿಲೇಶ ಪುಸ್ತಕಗಳ ಜೊತೆಗೆ ಅವರ ಪುಸ್ತಕಗಳ ಮೌಲ್ಯ ಹೊರಬಿದೆ. ನಾವೆಲ್ಲರೂ ಮತ್ತೊಮ್ಮೆ ಜೋರಾಗಿ ಚಪ್ಪಾಳೆ ತಟ್ಟುವ ಅನ್ನುವಂತಹ ಪದವಿಯನ್ನು ಸೊಲ್ಲಾಪುರದಲ್ಲಿ ಮುಗಿಸಿಕೊಂಡು 25 ವರ್ಷಗಳ ಪರ್ಯಂತರ ಗೌರ್ಮೆಂಟ್ ಕಾಲೇಜಿನ ಪ್ರಿನ್ಸಿಪಾಲರಾಗಿ ಹಾಗೆಯೇ 40 ವರ್ಷಗಳ ವೈದ್ಯಕೀಯ ಸೇವೆಯನ್ನು ಸಲ್ಲಿಸಿಕೊಂಡಿರ್ತಕ್ಕಂಥವರು. ಅದಕ್ಕೆ ಅಥಣಿಯ ಶ್ರೀ ಭೀಮು ಬಡಿಗೇರವರು ಸಮಾಜದ ಸೇವಕರಾಗಿ ಶ್ರೀಮಠದ ಅನ್ಯೋನ್ಯ ಬಾಂಧವ್ಯವನ್ನು ಹೊಂದಿಕೊಂಡು ಶ್ರೀಮಠದೊಟ್ಟಿಗೆ ಅವಿನಾಭಾವವಾದ ಸಂಬಂಧ ಕಾಯಕದಲ್ಲಿ ನಿರತೆಯನ್ನು ಹೊಂದಿರತಕ್ಕಂತಹ ಶ್ರೀಯುತರಿಗೂ ಸಹ ಸನ್ಮಾನ. ಈ ದಿನದ ಕಾರ್ಯಕ್ರಮ ದಾಸೋಹಿಗಳಾಗಿರುವಂತಹ ದಿಲೀಪ್ ಕಾಂಬ್ಳೆಯರವರು ಶ್ರೀಮಠದ ಒಂದಿಗಿನ ಸಂಬಂಧದ ಕುರಿತಾಗಿರುವಂತಹ ಸಮಾಜ ಸೇವೆಯಲ್ಲಿ ಪರಿಣಿತರಾಗಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಸನ್ಮಾನವನ್ನು ಸ್ವೀಕರಿಸಿರುವ ಎಲ್ಲ ಶರಣ ಬಂಧುಗಳಿಗೆ ತಮ್ಮೆಲ್ಲರ ಜೋರಾದ ಚಪ್ಪಾಳೆಗಳ ಮೂಲಕವಾಗಿ ತುಂಬ ಹೃದಯದ ಬಸವ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇಂಥದಕ್ಕೆ ನಮ್ಮ ಜನನ ನಮಗೆ ವಿರೋಧ ಮಾಡ್ತಾರಲ್ಲ, ನಮ್ಮ ಜನನ ನಮಗೆ ಇದನ್ನ ಆಚರಣೆ ಮಾಡಕ್ಕೆ ವಿರೋಧ ಮಾಡ್ತಾರಲ್ಲ, ಇದ್ರ ಮುಂದೆ ಹೆಂಗ ಒಯ್ಯೋದು, ಇದನ್ನ ಎಷ್ಟು ವಿರೋಧ ಬರ್ತದೆ ಇದಕ್ಕೆ ಅಂತ ನಾನು ಸುಮ್ಮನೆ ಮಾತಾಡ್ಕೊಂತ ಕೂತಿದ್ದೆ. ಆವಾಗ ಮಧ್ಯಾಹ್ನದಾಗ ಖಾಲಿ ಇದ್ದಾಗ ಅಜ್ಜರ ಒಂದು ಮಾತು ಹೇಳಿದ್ರು. ನಾನು ಸೋತ ಮನಸ್ಸನ್ನು ನೋಡಿ ಅವರಿಗೆ ಭಯಂಕರ ತಾಪಾತ, ಅವ್ರಿಗೆ ನೀನ್ ಸೋಲ್ಬಾರ್ದಂದ್ರೆ ಅವ್ರು ಏನ್ ಹೇಳಿದ್ರು ಅಂತಂದ್ರೆ, ನೋಡ್ರಿ ಅಪ್ಪಗಳ 12ನೇ ಶತಮಾನದಾಗೂ ಬಸವನಿಗೆ ವಿರೋಧ ಇತ್ತು, ಈಗೂ ಐತಿ, ಮುಂದೂ ಇರ್ತತಿ, ಮುಂದಿರಂಗಿಲ್ಲ ಅನ್ನಂಗಿಲ್ಲ, ಮುಂದೂ ಇರ್ತತಿ. ನಾವು ಮಾತ್ರ ಧೈರ್ಯವಾಗಿ ಕೆಲಸ ಮಾಡ್ಬೇಕು, ಬಸವನ ಕೆಲಸ ಮಾಡ್ಬೇಕು. ಮತ್ತ ಈ ಸಂಘರ್ಷ ಐತಿ ಅಂತ ನಮ್ಮಪ್ಪ ಬಸವಣ್ಣ ಬೆಳೆದಾನ ಇಲ್ಲಿ ಮಠ ಅಂತ ಹೇಳಿದ್ರು ಅವ್ರು. ಅದಕ್ಕೆ ಈ ಸಂಘರ್ಷ ಇರಬೇಕ, ಬಸವಣ್ಣ ಬೆಳೆಬೇಕ, ಬಸವಣ್ಣ ತತ್ವ ಹೇಳಿದಂತ ಶರಣರು ಕೂಡ ಬೆಳಿತಾರ, ಆದ್ರೂ ಅದು ಸಂಘರ್ಷ ಇರಲೇಬೇಕು ಅಂತ ದೊಡ್ಡದವ್ರು ಹೇಳಿದ್ರು. ಅದಕ್ಕೆ ಈ ಸಂಘರ್ಷ ಹಳೇದಲ್ಲ, ಇದು ಹೊಸದಲ್ಲ, ಇದು ಸಂಘರ್ಷ, ಇದು ಹಳೇದೈತಿ. ಅದಕ್ಕಾಗಿ ಅವತ್ತು ನನಗೆ ಬಹಳ ಧೈರ್ಯವನ್ನು ತುಂಬಿದ್ರು ಅವರು. ಅದಕ್ಕಾಗಿ ಇದಕ್ಕೆ ಎಂದೂ ನಾವು ಅಳುಕುವಂತ ವ್ಯವಸ್ಥೆ ಇಲ್ಲ. ನಮ್ದು ಕೆಲಸ ನಾವು ಮಾಡ್ಬೇಕು. ನಮ್ಮ ಕೆಲಸ ಏನೈತಿ ಅದನ್ನ ನಾವು ನಿಷ್ಠೆಯಿಂದ ಮಾಡ್ಬೇಕು. ಯಾರಿಗೂ ನಾವು ಅದನ್ನ ಅಂಜಿ ಅಳಿಕೆ ಮಾಡುವಂತದ್ದೇನು ಅವಶ್ಯಕತೆ ಇಲ್ಲ ಅಂತ ತಿಳ್ಕೊಂಡು ಹೇಳಿ ಅಜ್ಜವ್ರು ಅವತ್ತಿನ ದಿವಸ ಹೇಳಿದ್ರಿ. ಅದಕ್ಕೆ ನನಗ ಇವತ್ತಿನ ದಿವಸ ಬಸವಣ್ಣವ್ರ ತತ್ವವನ್ನ ಸಾಕಷ್ಟು ಮಠ ಬಿಟ್ಟು ತಿಂಗಳಗಟ್ಲೆ 2 ತಿಂಗಳಗಟ್ಲೆ ಓಡಾಡಿದ್ರು ಮಕ್ಕಳೆಲ್ಲ. ಇಷ್ಟೆಲ್ಲ ಮಾಡಿ ಕಷ್ಟಪಟ್ಟು ಗದಗಿನ ಅಜ್ಜವರು
ಬಾಲ್ಕೆ ಅಜ್ಜವರು, ನಮ್ಮ ಸಾನೇಹಳ್ಳಿ ಅಜ್ಜವರು, ನಮ್ಮ ಹಂದಿಗುಂದ ಅಜ್ಜವರು, ಶೇಗುಣಸಿ ಅಜ್ಜವರು, ನಾಲ್ನೂರು ಅಜ್ಜವರು, ನಮ್ಮ ಮೌಂಟಿಮಠ ಅಜ್ಜವರು, ಏನು ಒಂದು ಟೀಮ್, ಅದ್ಭುತವಾದಂತ ಒಂದು ಟೀಮ್, ಒಂದು ದೊಡ್ಡ ಸುವರ್ಣ ಯುಗ ಇದು. ಯಾವಾಗಲೂ ಒಬ್ಬೊಬ್ಬರೇ ಸ್ವಾಮಿಗಳು ಹೇಳಿಕೊಂಡು ಬಸವತತ್ವವನ್ನು ಹೇಳಿಕೊಂಡು ಬರಬೇಕಾಗಿತ್ತು. ಆದ್ರೆ ಇವತ್ತೊಂದು ಸುವರ್ಣ ಯುಗ. ನಿಮ್ಮ ಮನೆಯ ಮಗನೆಂದೇ ವೇದಿಕೆ ಮೇಲೆ ಆಶೀರ್ವಾದಂತಹ ಭಕ್ತಿಗೆ ಚಪ್ಪಾಳೆ ಈ ಕನ್ನಡ ನಾಡ ಕಂಡ ಶ್ರೇಷ್ಠ ಅನುಭವಿಗಳಾಗಿರ್ತಕ್ಕಂಥ ಪ್ರಭು ಚನ್ನಬಸವ ಮಹಾಸ್ವಾಮಿಗಳ ಚಿತ್ತರಿಗೆ ಇಲಕಲ್ಲದ ಸಂಸ್ಥಾನ ಮಠದಿಂದ ಗೌರವ ಅರ್ಪಣೆ. ಅಧ್ಯಕ್ಷ ವಿಜಯ್ ಕುಮಾರ್ ಕಣಸಿರವರು